ಎಷ್ಟು ಎಕ್ಸೈಟೆಡ್? ಚಾಲ ತುಂಬ ಜಾಸ್ತಿ. ನೀವಿಬ್ರೆ ಸಾಕು ಎತ್ತಕ್ಕೆ. ನೀಲಾದ ಲೈಫು ರೊಂಬ ಸಾರು. ಹೊಸ ಲುಕ್ ಅಲ್ಲ, ಹಳೆ ಲುಕ್ ಆಡಕ್ಕೆ. ಆಟ ಹೊಸದು. ನಮ್ದು ಟಿಟಿಗೆ ಯಾವಿಂದ ಆಗ್ತದೆ ಅಂತ ಗೊತ್ತಿಲ್ಲ ಗೈಸ್ ನಮ್ಗೆ. ಅವಾಗ್ಲೇ ಹೇಳಿದ್ವಿ ತಾನೆ, ಒಂದು ನಮ್ ವಿರುದ್ಧ ಐತೆ, ಒಂದು ನಮ್ ಪಕ್ಷ ಐತೆ. ಚೆನ್ನಾಗಿದೆ. ಫುಲ್ಲು ಮಳೆ ನಿಂತ್ಕೊಂಡೆ ಆಟ ಆಡ್ತಿದೀವಿ. ನಡುಕ್ತಾವ್ ನೋಡ್ರಿ. ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವೀಗ ಒಂದು ವೀಕೆಂಡ್ ಪರ್ಯಟನೆ ಸ್ಟಾರ್ಟ್ ಮಾಡಿದೀವಿ. ಯಾವ ಕಡೆ ಅಂತ ಹೇಳಲ್ಲ, ಆಮೇಲೆ ರಿವೀಲ್ ಮಾಡ್ತೀವಿ. ಸ್ಟಾರ್ಟ್ ಆಗಿದೆ ಅಷ್ಟೇ. ಸೊ 7 o'clock ಬರೋಕ್ಕೆ ಹೇಳಿದ್ರು, ಅಂದರೆ ನಾವೆಲ್ಲ ಫಿಕ್ಸ್ ಆಗಿದ್ವಿ 7 o'clock ಬರಬೇಕು ಅಂತ. ಸೊ ಟೈಮ್ 7:35 ಆಗಿದೆ, ಇನ್ನೊಬ್ರಿಗೆ ವೆಯ್ಟಿಂಗು. ಅಷ್ಟರೊಳಗೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ನಮ್ಮ ಬಾಸ್ ಟೆಂಪಲ್ಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಯಾವ ಟೆಂಪಲ್? ಶಿವ, ಗಂಗಾಧರೇಶ್ವರ, ಗಣಪತಿ, ಪಾರ್ವತಿ ಟೆಂಪಲ್. ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಟೆಂಪಲ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಬಂದ್ವಿ. ಆದರೂ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದಾರೆ. ಆಗುತ್ತೆ, ನಾವು ತಾಳ್ಮೆ ಕಳ್ಕೊಬಾರ್ದು. ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫುಲ್ಲು ಏನೋ ಗುಡ್ ವೈಬಲ್ ಬಂದಿದ್ದೀವಲ್ಲ, ಸೊ ತಾಳ್ಮೆ ಕಳ್ಕೊಳ್ಳೋ ಚಾನ್ಸ್ ಸದ್ಯಕ್ಕಿಲ್ಲ, ಕಡಿಮೆ ಇದೆ. ಸರಿ. ಸೊ ಸರಿ, ನಮಗೆ ಇವಾಗ ಏನೋ ಟಿ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ, ನಮ್ಮ ಫ್ರೆಂಡ್ಸ್ ಬರೋದಕ್ಕೂ ವೆಯ್ಟ್ ಮಾಡ್ತಿದ್ದೀವಿ. ಅದು ಬಂದಾದಮೇಲೆ ನಮ್ಮ ಪರ್ಯಟನೆನ ಸ್ಟಾರ್ಟ್ ಮಾಡ್ತೀವಿ. ಸ್ಟೇ ಟ್ಯೂನ್. ಲೇಟಾಗಿ ಬಂದವಳು, ನಮ್ಮ ಗ್ರೂಪಲ್ಲೆಲ್ಲ ಲೇಟಾಗಿ ಬರ್ತಾಳೆ ಇವಳು. ದಡ್ಡಿ. ನೋಡಿ ಏನಾದರೂ ಆಡು. ನೀವು ನೋಡ್ರಿ ಎಲ್ಗೋ ಕರ್ಕೊಂಡು ಹೋಗ್ತಾರೆ. ಇವಾಗ ಒಂದು ಪಿಟ್ ಸ್ಟಾಪ್. ಏನಕ್ಕಂದ್ರೆ ಇಡ್ಲಿ ವಡೆ ಭೋಜನ. ಭಾರಿ ಭೋಜನ ಏನಿಲ್ಲ, ಬರೀ ಸೋಡಾ. ಓ ಏನು ಗೊತ್ತಾ, ಒಂದು ಇಡ್ಲಿ ತಿನ್ನೋಕ್ಕಾಗಿಲ್ಲ ನಮ್ಗೆ ಯಾರ ಕೈಲೂ. ಒಂದೇ ಒಂದು ತಟ್ಟೆ ಇಡ್ಲಿ ಫುಲ್ ಆಗೋಯ್ತು. ಒಂದೇ ಒಂದು ಇಡ್ಲಿ ಕ್ಲೀನಾಗಿ ತಿನ್ನೋಕ್ಕಾಗಲಿಲ್ಲ. ನಾವು ಇಡ್ಲಿ ವಡೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಪಯಣ ಮುಂದುವರಿಸ್ತಾ ಇದ್ದೀವಿ. ಗೈಸ್ ಇವಾಗ ಎಲ್ಲಿದ್ದೀವಿ ಗೊತ್ತಾ ಗೈಸ್, ನಾವು ಇಂಧನ ಹಾಕ್ಸಕ್ಕೆ ಬಂದೀವಿ ಗೈಸ್. ನಾವು ಯಾವುದೋ ಈ ಇದಕ್ಕೆ ನಮ್ಮದು ಟಿಟಿಗೆ ಯಾವ ಇಂಧನ ಹಾಕ್ತಾರೆ ಅಂತ ಗೊತ್ತಿಲ್ಲ ಗೈಸ್ ನಮಗೆ. ಡೀಸೆಲ್ ಹಾಕ್ತಾರೆ. ಏನೋ ಹಾಕ್ತಾರೆ ಗೈಸ್. ಬೇಡ, ಇಂಧನ ಹಾಕ್ಸಕ್ಕೆ ಬಂದಿದ್ದೀವಿ ಗೈಸ್. ನಾವು ನಡ್ಕೊತ ಬರ್ತಿದ್ದೀವಿ. ಗಾಡಿ ನಮ್ಮಿಂದ ಬರ್ತಾ ಇಲ್ಲ, ನಾವೇ ರಿಟರ್ನ್ ಹೋಗಲ್ಲ, ಹತ್ಕೋಬೇಕೋ ಗೊತ್ತಾಗಿಲ್ಲ ಗೈಸ್. ಸೊ ನೋಡಿ ಗೈಸ್ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ ನೋಡಿ ಗೈಸ್. ಸರಿ ಗೈಸ್, ಇನ್ನೇನಿಲ್ಲ, ಅದೇ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಅಂತ ಅಲ್ಲ, ಡೀಸೆಲ್ ಹಾಕ್ಸ್ಕೊಳಕ್ಕೆ ಅಂತ ಬಂದಿದ್ದೀವಿ. ಇಂಧನ ಹಾಕ್ಸ್ಕೊಳಕ್ಕೆ ಅದೇ ಅವಾಗಲೇ ಫಸ್ಟ್ ಯಾವ ಇಂಧನ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಗೈಸ್ ಅಷ್ಟೇ. ಎನ್ನೆಂಜಿಲ್ಲ ಆರೋ ನೀಲಾದ ಲೈಫು ರೊಂಬ ಸಾರು.
ನೀನು ಬರ್ತಿ ಅಂತ ಕನಸು ಕಾಣಬೇಕಾಗಿತ್ತು ನಾನು. ನಿಮ್ಮ ಮನೆ ಸಾಕಾರ ನಿಮ್ಮಪ್ಪ ನನಗೇನಲ್ಲ ಅಮ್ಮಣ್ಣಿ. ಏನ್ ಧರ್ಮ ಕೆಲಸ ಇರೋದು ನಿಮ್ಮಪ್ಪ, ನಮ್ಮ ಮನೇಲಿ ಕಷ್ಟ ಪಡ್ತಾ ಇಲ್ಲ ಅಲ್ಲಿ. ಹಾಗೇನೆ ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಹನುಮಾನ್ ಹಲೋ ಗಾಯ್ಸ್, ನಾವು ನಮ್ಮ ಬಿಡಾರನ ರೀಚ್ ಆದ್ವಿ. ಬಿಡಾರ ಅಂದರೆ ಸ್ಟೇ. ಆ ಬಿಡಾರದ ನೇಮ್ ಏನು ಹೇಳು? ಬಾ ಅಲ್ಲಿ ತೋರ್ಸೋಣ, ಚೆನ್ನಾಗಿದೆ. ಹೇಳು, ನೀನು ಹೇಳು ಇವಾಗ. ವೈಲ್ಡ್ ವ್ಯಾಕ್ಟೈಲ್ ಅಂತ. ಎಸ್ಕೇಪ್, ಎಕ್ಸ್ಪ್ಲೋರ್, ಎಕ್ಸ್ಪೀರಿಯನ್ಸ್. ಟಿನ್ ಟಿನ್ ಟಿನ್. ಸಕ್ಕತ್ತಾಗಿಟ್ಟವ್ರೆ. ವಾಲಿಬಾಲ್ ಆಡೋಕ್ಕೆ ಅಂತ ಬಂದಿದ್ರಿ. ಅದು ಫುಲ್ಲು ಮಳೇಲಿ ನೀರಲ್ಲಿ ಇಟ್ಕೊಂಡು ವಾಲಿಬಾಲ್ ಹೆಂಗೆ ಆಡ್ತಿದ್ದಾರೆ ನೋಡಿ. ಇವ್ರು ನೋಡಿ ಅದನ್ನ ಹೆಂಗೆ ವಿಡಿಯೋ ಮಾಡ್ತವ್ರೆ. ಓ, ಚೆನ್ನಾಗಿ ಆಡ್ತವ್ರೆ. ನಾವು ಎಕ್ಸೈಟ್ ಆಗಿದ್ದೀವಿ ಆಡೋಕ್ಕೆ. ನೋಡೋಣ, ನಾವು ಅದ್ರಲ್ಲಿ ಮುಳುಗೆ ಹೋಗ್ತೀವಿ ಅನ್ಸುತ್ತೆ. ಐ ಥಿಂಕ್ ಸೊ. ಹೋದ್ರೆ ಅವ್ರಿಗೆ ಮಂಡಿವರೆಗೂ ಬಂದಿದೆ. ನೋಡುವ. ಗಿಡ್ಡಕ್ಕಿದ್ದೀವಿ, ಅದೆಷ್ಟು ಇಲ್ಲಿ ನಮ್ಗೆ ಇಲ್ಲಿಗೆ ಬಂದ್ಬಿಡ್ಬೋದೇನೋ. ಓಕೆ 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 ಓಕೆ, ಬನ್ನಿ ಬನ್ನಿ ಬನ್ನಿ, ಹೋಗೋಣ ಹೋಗೋಣ. ಮೇಡಮ್ ಹನಿಗಳೆಲ್ಲ ಬಿದ್ದಿವೆ ಕ್ಯಾಮ್ರಾ ಮೇಲೆ. ಅದರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಟಿ ನಮ್ಮದು, ನಾವು ಟಿ ಹೊಡೆದಿದ್ದೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಇದೆ. ನಮ್ಮ ಕ್ಯಾಮ್ರಾ ಮೇಲೆ ಹನಿಗಳಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ನಮ್ಗೇನು ಆನೆಸ್ಟ್ ರಿವ್ಯೂ ಏನಿದೆ ಅದ್ರ ಬಗ್ಗೆ ನಿಮಗೆ ಕೊಡ್ತೀವಿ. ಹೋಮ್ ಟೂರ್ ಥರ ಸ್ಟೇ ಟೂರ್ ಮಾಡ್ತೀವಿ, ಹೋಮ್ ಸ್ಟೇ ಟೂರ್ ಮಾಡ್ತೀವಿ. ಸೊ ಆ್ಯಂಡ್ ಇಲ್ಲಿನ ಎಕ್ಸ್ಪೀರಿಯನ್ಸ್ನು ನಾವು ನಿಮಗೆ ಶೇರ್ ಮಾಡ್ತೀವಿ ಹಾನೆಸ್ಟಾಗಿ. ಗೇಮ್ಸ್ ಎಲ್ಲ ಇದ್ರಂತೆ. ಹಾಂ, ನೋಡೋಣ. ಎಷ್ಟು ಎಕ್ಸೈಟೆಡ್? ಚಾಲ, ತುಂಬ ಜಾಸ್ತಿ. ಓಕೆ, ಹಾಡಿ ನೆಂದು ಕುಣಿದು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಮ್ಯಾಮ್ ನಮ್ಮನ್ನ ನೋಡಿ ನಗ್ತವ್ರೆ. ನಾವು ಹೋಗಿ ನಮ್ಮ ಗೆಟಪ್ ಚೇಂಜ್ ಮಾಡಿಕೊಂಡು ಹೊಸ ಲುಕ್ಕಲ್ಲಿ ಬರ್ತೀವಿ. ಹೊಸ ಲುಕ್ಕಲ್ಲ, ಹಳೆ ಲುಕ್ ಆಡೋಕ್ಕೆ. ಆಟ ಹೊಸದು. ಬಾಯ್. ಮ್ಯಾಗಿ ಮಳೆಯಲ್ಲಿ ಇದರ ವ್ಯೂ ಇಟ್ಕೊಂಡು ಮುಂದೆ ಎದುರುಗಡೆ ಆಂಟಿ ಬಾಯಿ ಕಡೆ.
ನಮ್ಮ ಜೊತೆ ಟ್ರೆಕ್ ಮಾಡಕ್ ಬರ್ತಿದೆ. ಐ ಮೀನ್ ವಾಟರ್ ಫಾಲ್ಸ್ ನೋಡಕ್ಕೆ. ನೋಡಿ ಫ್ರೆಂಡ್ಸ್, ಅದೇ ಹಿಂಗೆ ಕಾಲು ಈ ಮಣ್ಣಲ್ಲಿ ಇಂಥ ಫ್ರೆಂಡ್ಸ್ ಕಟ್ಕೊಂಡು ಇನ್ನು ಹೆಂಗೆ ಬರೋಕೈತೆ ಫ್ರೆಂಡ್ಸ್ ನಾನು. ಬರ್ಬೇಡ ಹೋಗು, ನೀನು ಯಾರು ಬಾ ಅಂತ ಕರೆದವ್ರು. ದುಡ್ಡು ಕೊಟ್ಟು ನೋಡ್ರಿ ಸರ್ ಆಯ್ತು, ಅಲ್ಲಿ ನೋಡಿ ಸರ್ ಅಂತಿದ್ದೀನಿ, ಮುಚ್ಚಿ ಹೇಳ್ದಂಗೆ ಆಡ್ತಾವಳು. ಜಲಪಾತಕ್ಕೆ ಹೋಗುವ ದಾರಿ ಇದಾಗಿದೆ. ನಮ್ಮ ಸ್ಟೇಯಿಂದ ಒಂದು ಎಷ್ಟು ಮಿನಿಟ್ಸ್, 7 to 10 minutes ವಾಕ್ ಅಷ್ಟೇ. ಇನ್ನು 50 ಮೀಟರ್ಸ್ ಅಂತ ಇಲ್ಲಿಂದ. ಸೊ ಜಲಪಾತ ನೋಡಬಹುದು. ಮಳೆ ಬೇರೆ ಬರ್ತಾ ಇದೆ. ಚಂದ ಫೀಲ್. ಜಿಗಣ ಇದೆಯಾ ಗೊತ್ತಿಲ್ಲ. ಕ್ರೇಜಿ, ಬಟ್ ಮರ ಬಿದ್ದೋಗಿದೆ. ಸಂತೋಷ್ ಅಣ್ಣ ನೋಡಿ ಗಾಯ್ಸ್, ಅಲ್ಲಿ ಮರ ಬಿದ್ದೋಗ್ಬಿಟ್ಟಿದ್ದಲ್ಲ. ಸೊ ನಮಗೆ ಹೋಗೋದಕ್ಕೆ ಮುಂದೆ ದಾರಿ ಇದೆಯಲ್ವ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಜೊತೆ ಕರಿಯಾನು ಟ್ರೆಕ್ ಮಾಡ್ತಾವನೆ ಗಾಯ್ಸ್. ನೆಕ್ಸ್ಟ್ ಬಂದ್ರೂ ಅವಣ್ಣನ ಕರಿತಾ ಇದ್ದೀವಿ ಅಷ್ಟು ದೂರದಿಂದ. ನೋ ರೆಸ್ಪಾನ್ಸ್. ಯಾರೋ ಸಾಂಗ್ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಕೇಳಿಸ್ತಿದ್ಯಾ ಕೇಳಿಸ್ತಿಲ್ವೋ ಗೊತ್ತಿಲ್ಲ. ನಾವು ಕರಿತಿರೋದು ನೋ ರೆಸ್ಪಾನ್ಸ್ ಗಾಯ್ಸ್. ಮತ್ತೆ ರಿಟರ್ನ್ ಹೋಗಿ ಅವಣ್ಣನ ಕರ್ಕೊಂಡು ಹೋಗಿ ಅಲ್ಲಿ ರೂಟ್ ಇದೆಯಾ ಇಲ್ವಾ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ವೆಯ್ಟ್ ಮಾಡ್ತಾವ್ರಿ ಇಲ್ಲಿ. ಮರ ಬಿದ್ದುಬಿಟ್ಟು ಹಾಂ, ಇವಾಗ ಇನ್ನೊಬ್ರು ಹೋದ್ರು. ನಮ್ಮ ಸಂತೋಷನ ಸಿಗ್ಲಿಲ್ಲ, ಎಲ್ಲೋಗ್ಬಿಟ್ಟವ್ರೋ ಗೊತ್ತಿಲ್ಲ. ಬಿಟ್ಟು ಹೋಗಿದ್ದಾರೆ. ಮರ ಎತ್ತಕ್ಕೆ ಅವ್ರೊಬ್ರು ಕೈಲಾಗಲ್ಲ, ಒಂದು 20 ಜನ ಬಂದ್ರೆ ಎತ್ಬೋದು. ನೋಡ್ರಿ, ನೀವಿಬ್ರೇ ಸಾಕು ಎತ್ತಕ್ಕೆ. ಓ ಅದು ಸರಿನೇ ಹೇಳಿ. ಹಾ, ಇವ್ರು ನೋಡ್ರಿ, ಇಲ್ಲೇನು ಫೋಟೋ ಶೂಟ್ ನಡೆಸ್ತಿದಾರ ನಿಮ್ಗೆ? ಯೂಟ್ಯೂಬರ್ ಇದನ್ನು ಅದೇ What happened? Wow, nice. Nice. ನೋಡಿ. ಫೇಸ್ ಈ ಕಡೆಯಿಂದ ಆ ಕಡೆಯಿಂದ ಚೆನ್ನಾಗಿ ಕಾಣಿಸ್ತದೆ, ಈ ಕಡೆ ಕಾಣಿಸ್ತಿಲ್ಲ. ನೋಡಿ, ನಡೆಯಕ್ಕೆ ಬರಲ್ಲ. ಆ ಕಾಲೆಲ್ಲ ಹಿಂಗೆ ಮಾಡ್ಕೊಂಡು ಕೊಚ್ಚೆ ಮಾಡ್ಕೊಂಡು ನಡೀತಾಳೆ. ಹೇಳಿದ್ರೆ ಚಪ್ಪಲಿದಂತಾಳೆ ಗಾಯ್ಸ್. ಅಫ್ಕೋರ್ಸ್ ಆಗದ ಮಾಡಕ್ಕೆ ಯಾರು ನಿಂತವ್ರು ನೋಡಿ. ಹಾಯ್ ಏನ್ ಬಾಲ ಅಲ್ಲಾಡ್ಸ್ತಿದ್ಯಾ? ಇಲ್ಲ, ಪಕ್ಕ ಕಚ್ಚಿದ್ರೆ ಅರ್ಧ ಕೆಜಿ. ಏನೋ ಈ ಲುಕ್ಕೆಲ್ಲ ನಮ್ಮ ಹತ್ರ ನಡೆಯಲ್ಲಮ್ಮ. ಹಾ, ಕರ್ಸುದ್ರಷ್ಟೇ ಮಟ್ಟಾಶ್ ಒಂದೇ ಸರಿ ನೀವಿಬ್ರು. ನೋಡಲ್ಲಿ ಕರಿಯ ಈ ಕಡೆ ಬಾಲ್ ಆಡಿಸ್ತೈತೆ, ಆ ಕಡೆ ನೋಡ್ರಿ, ನಾವು ಕರಿಯಂಗೆ ಅವಾಗ್ಲೇ ಹೇಳಿದ್ವಿ ತಾನೆ, ಒಂದು ನಮ್ಮ ವಿರುದ್ಧ ಐತೆ, ಒಂದು ನಮ್ಮ ಪಕ್ಷ ಐತೆ. ಸೊ ನಾವು ಕರಿಯಂಗೆ ಹೇಳ್ತಾ ಇದೀವಿ, ನೋಡ್ ಕರಿಯ ಜಾಸ್ತಿ ಮಾತಾಡಿದ್ರೆ ನೋಡ್ಕೊಂಬಿಡು ಅಂತ. ಒಬ್ರು ಫೋಟೋ ತೆಗಿಯಕ್ಕೆ ಎಷ್ಟು ಜನ ಕೂತವ್ರೆ. ಹಲೋ ಗ್ಯಾಸ್, ಬೇಜಾರಾಯ್ತು ಗ್ಯಾಸ್, ನಮಗೆ ತುಂಬಾ ಡಿಸಪಾಯಿಂಟ್ ಆಯ್ತು ಗ್ಯಾಸ್. ಅಲ್ಲಿ ಹೋಗಿ ನಮಗೆ ಸಿಗ್ಲಿಲ್ಲ ವ್ಯೂ. ಮರ ಬಿದ್ದೋಗ್ಬಿಟ್ಟು ಮುನೆ ಆಗಕ್ಕಾಗಿಲ್ಲ ಗಾಯ್ಸ್. ಮಳೆ ಬರ್ತಿದ್ದಕ್ಕೂ ಅದಕ್ಕೂ. ಬಟ್ ಎಷ್ಟೊಂದು ಜನ ಸಾಹಸ ಎಲ್ಲ ಮಾಡೋದ್ರು. ನಮಗೆ ಬೇಡ, ಅಷ್ಟೊಂದು ಪ್ರಕೃತಿಗೆ ವಿರುದ್ಧವಾಗಿ ಹೋಗೋದು ಬೇಡ ನಾವು ಅಂತ ಹೇಳಿ ಬಂದು ಇಳಿದ್ಬಿಟ್ಟು ಮಳೆಯಲ್ಲೂ ಆಡ್ತಾ ಇದ್ದಾರೆ. ನಾವು ಕೂಡ ಆಡ್ಬಿಟ್ಟು ಬಂದ್ವಿ. ನಾವು ಆದ್ಮೇಲೆ ಇವ್ರು ಆಡ್ತಾ ಇದ್ದಾರೆ. ಸ್ನೇಹಕ್ಕೂ ಕೂಡ ರೇಷನ್ ಬಂತೆ, ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೆಟು, ಏರಿಸಬೇಕು ನಮ್ಮರ ರೇಟು. ಇದು ಪ್ರೀತಿಯ ಚಿತ್ರಪಟ, ಈ ದೋಸ್ತಿಯೇ ನಮ್ಮ ಚಟ.
ಆಕಾಶ ಇಷ್ಟೇ ಯಾಕಿದೆಯೋ ಗೈಸ್ ಫುಲ್ಲು ಮಳೆಲಿ ನಿಂತ್ಕೊಂಡು ಅಲೆಮಾರಿಗಳ ಥರ ಅಲ್ಕೊಂಡು ಹೋಗ್ತಾ ಇದೀವಿ. ನಮ್ಮವರೆಲ್ಲ ಒಳಗಡೆ ಇದ್ದಾರೆ. ಭಯ ಬೀಳ್ಸಿದ್ರು ಕಾಯ್ತಿದ್ದೆ ಛತ್ರಿ ಹಿಡ್ದು. ಸೊ ಅಂದರೆ ಇನ್ನೊಂದು ಸ್ವಲ್ಪ ಮಳೆ ಕಡಿಮೆ ಬಂದಿದ್ದು ಇನ್ನೂ ಜಾಸ್ತಿ ಗೇಮ್ಸ್ ಆಡ್ಬೋದಾಗಿತ್ತು, ಜಾಸ್ತಿ ಆಯಿತು. ಬಟ್ ಇದು ಚೆನ್ನಾಗಿದೆ, ಇದು ಒಂಥರ ಚೆನ್ನಾಗಿದೆ. ಫುಲ್ಲು ಮಳೆ ನಿಂತ್ಕೊಂಡೇ ಆಟ ಆಡ್ತಿದ್ದೀವಿ. ನಡುಕ್ತಾ ನೋಡ್ರಿ. ನೇಚರ್ ನಮ್ಮ ಟೀಚರು ಅಲ್ಲಿ ರೈನ್ ಡ್ಯಾನ್ಸ್ ಆಡ್ತಿದ್ದಾರೆ. ಸಕ್ಕತ್ತಾಗಿತ್ತು ಅದನ್ನು. ಬಟ್ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ವಿಡಿಯೋ ಮಾಡೋಕ್ಕಾಗಿಲ್ಲ, ಬೇರೆ ಅದು ಫುಲ್ ಕರೆಕ್ಟಾಗಿ ಬಂದಿಲ್ಲ ಗೈಸ್. ಇದಿದೆ ನೋಡಿ ನೋಡಿ ಫಸ್ಟು ಟಿಶ್ಯೂ ಇಟ್ಕೊಂಡು ಕ್ಯಾಮ್ರಾ ಒರ್ಸ್ಕೊಂಡು ಸಾಕಿದ್ದೀವಿ. ಕ್ಯಾಮ್ರಾ ಹೊಡ್ಸ್ಕೊಂಡು ಓಡಾಡ್ತಿದ್ದೀವಿ ನಾವು. ಟಿಶ್ಯೂನೇ ತೇವಾಗೋಯ್ತು. ನೋಡಿ ಹೆಂಗೆ ಇಟ್ಕೊಂಡು ಓಡಾಡ್ತಿದ್ದೀವಿ ಅವರು. ಕ್ಯಾಮ್ರಾ ಒರೆಸು, ಕ್ಯಾಮ್ರಾ ಹೊಡ್ಸು ವಿಡಿಯೋ ಮಾಡು, ಕ್ಯಾಮ್ರಾ ಹೊಡ್ಸು ವಿಡಿಯೋ ಮಾಡು. ಇದೇ ಆಗೋಯ್ತು. ಇವಾಗ ಒಂದು ಬಿಸಿ 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 ಕಾಫಿ ಕುಡ್ಕೊಂಡ್ಬರ್ತೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಏನು ಎಫೆಕ್ಟ್ ಅಂತ ನೋಡ್ತೀರಾ? ಮಳೆಯಲ್ಲಿ ಇದ್ರ ಎಫೆಕ್ಟ್. ಮಳೆಯಲ್ಲೆಂದು ತೇವಾಗಿ ಒದ್ದಾಗಿ ಎಲ್ಲ ಬಂದಿದ್ವಿ. ಫುಲ್ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಸ್ನಾನ ಮಾಡಿ ಬಿಸಿ ಏನು ಅಷ್ಟೊಂದು ಬಿಸಿ ಇರಲಿಲ್ಲ. ತಣ್ಣಗಿರಲಿಲ್ಲ. ಇವಾಗ ಚಳಿ ಕಾಯ್ತಾ ಇದೆ. ಬಿಸಿ ಕಾಯಿಸ್ತಾ ಇದೆ ಚಳಿಗೆ. ಚಳಿನ ಕಾಯ್ತಾ ಇದೆ. ಸೊ ಬಿಸಿ ಸೊ ಇದು ಕಟ್ಟಂತೆ ಆಗ್ತೀನಿ ನೋಡು. ಟೈಮ್ ಎಷ್ಟಾಯಿತು? ಒಂದು 7:30 ಮೇ ಬಿ ಆಗಿರ್ಬೋದೇನೋ ಗೊತ್ತಿಲ್ಲ. ರೈಸ್ ತಿಂದು ಪಕೋಡ ಮತ್ತೆ ನಾವು ವಾಲಿಬಾಲ್ ಥ್ರೋ ಬಾಲ್ ಆಡ್ತೀವಿ ಕೆಸರಲ್ಲಿ. ಸೊ ಓಕೆ, ಊಟ ಮಾಡ್ಬೇಕು.